ಮಾಡ್ತಾರೆ ಗೊತ್ತಮ್ಮ, ಸಂದು ಕಾಪಿ ಟೀ ಅದು ಇದು ಅನ್ಕೊಂಡು ನನ್ನ ತಲೆಗೆ ತಿಂತಾರೆ ಗೊತ್ತಮ್ಮ. ನೀ ಅದೇನು ಅಂತ ಮದ್ವೆ ಮಾಡ್ಕೊಟ್ಟು ಕಳೆ, ಮದ್ವೆಗಿಂತ ಮುಂಚೆ ಅವ್ರು ಅಷ್ಟೇ ಕಣವ, ಒಳ್ಳೆ ಕಣವ, ಆಗವ ಅಂತ ಇವಾಗ ನೋಡಿ ಎಷ್ಟು ಹಿಂಸೆ ಕೊಡ್ತಾವ್ರೆ ನನಗೆ. ಹಂಗು ಬೇರೆ ಮಾಡಲ್ಲ ಕೆಟ್ಟ ಮನ್ಸೌತಿ. ನಡಿ ಬರ್ತೀನಿ, ಅವಳಿಗೆ ಏನೋ ಅನ್ಕೊಬಿಟ್ಟು ನಡಿ ಮಗ ಬರ್ತೀನಿ ನಾನುವೇ. ಇನ್ನೊಂದ್ಸತಿ ಫೋನ್ ಮಾಡ್ತಾಳೆ ನೋಡು, ಬನ್ನಿ ಬೀಗ್ರೆ ಹಬ್ಬಕ್ಕೆ ಅಂತ. ಹಾಗೈತೆ ಅವಳಿಗೆ ನೋಡ್ಲಿ ಅವಳು. ಹೌದು ಅಷ್ಟೇ ಅಲ್ಲ ಕಾಟ ಕಣಮ್ಮ, ಅವರ ನಮ್ಮ ಮನೆಯವ್ರ ತಂಗಿ ಅವಳಲ್ಲ, ಅವಳು ಬಂದ್ಬಿಡ್ತಾಳೆ ಮಕ್ಳು ರಜಾ ಕೊಟ್ಟ ತಕ್ಷಣ ಬಂದ್ಬಿಡ್ತಾಳೆ. ಅವಳಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ, ಸ್ನ್ಯಾಕ್ಸು, ಕಾಫಿ ಅಂತ ಸಂಜೆ ಮಾಡ್ಬೇಕಣಮ್ಮ. ನನಗಂತೂ ಸಂಜೆವರೆಗೂ ಬರೀ ಅಡುಗೆ ಮನೇಲಿ ಆಗುತ್ತಕ್ಕಂತ. ಕೊಟ್ಟೆನ್ನು ಕುಲಕ್ವರ್ಗೆ ಅಂದ್ಬಿಟ್ಟು ಅವಳ ಹಾಕ್ತಾಳಂತೆ ಇಲ್ಲಿ, ಅವಳಿಗೊಂಥರ ಅಲ್ಲ ಕಣಮ್ಮ. ಬಂದ್ರೆ ಒಂದ್ 2 ದಿನ ತಗೋಬೇಕು, 15 ದಿನ 1 ತಿಂಗಳು ಕಟ್ಲೆ ಇರ್ತಾಳೆ ಕಣಮ್ಮ ಅವಳು. ರಜಾ ಅಂತೂ ಬಂದ್ರೆ, ಸಮ್ಮರ್ ಹಾಲಿಡೇಸ್ ಅಂತ ಬಂದ್ರೆ 2 ತಿಂಗಳು ಒಮ್ಮಕ್ಕೆ ಇರ್ತಾಳೆ. ನಾನು ಅವಳು ಚಾಕ್ರಿ ಮಾಡ್ಕೊಂಡು ಕುತ್ಕೋಬೇಕು. ಓ ಹಂಗ ಬೇರೆ ಮಾಡಾರ ನಿನ್ ಗಂಡ ಏನು ಅನ್ನಕ್ಕೋ ಅದಕ್ಕೆ. ಅವ್ರೇನಂತಾರಮ್ಮ, ಏನಂಬಿಟ್ರೆ ಅವಾಗ ಇನ್ಯಾರವ್ರೆ ಬಂದಿದ್ದೋಗ್ಲಿ ಬಿಡು ಅಂತಾರೆ ಕಣಮ್ಮ ಅವರು. ನಿಂಗು ಸರಿ ಎದ್ರೆ ಸಿಕ್ಕವ್ರೆ ಕಂದ್ಬಿಡು. ನಾನೆಲ್ಲ ನನ್ನ ಮಗಳು ಖುಷಿಯಾಗವಳೆ, ಆರಾಮಾಗವಳೆ ಅಂತ ಅಂದ್ರೆ ಹಿಂಗೆ. ಮತ್ತೆ ನಿಂಗಿರೋ ಕಷ್ಟ ಆದ್ರೆ ಹೋಗ್ಬಿಡು, ಬೇರೆ ಮಾಡ್ಕೊಂಡು ನಿನ್ ಗಂಡಂಗೆ ಹೇಳ್ಕೊಂಡು ಹೋಗ್ಬಿಡು ನೀನತೆಗೆ. ಕಣಮ್ಮ, ನನ್ಗಿದ ಸಖತ್ತು ಕಷ್ಟ ಆಯ್ತೈತಿ. ನಾನು ಹೇಳ್ತಾ ಇದ್ದೀನಿ ನನ್ಗಿದಕ್ಕಾಗಲ್ಲ, ಬೇರೆ ಮನೆ ಮಾಡ್ರಿ ಅಂತ. ಇವ್ರು ನನ್ನ ಮಾತೇಳಿ ಕೇಳ್ತಾರಮ್ಮ. ಮದುವೆ ಆಗಿಲ್ಲ 3 ತಿಂಗಳಾಗಿಲ್ಲ, ಬೇರೆ ಅಂತ ಹೇಳ. ನಿಂಗೆ ಏನ್ ಬುದ್ಧಿ ಕಲ್ಸವ್ರೆ ನಿಮ್ಮ ಮನೆ ಅಂತ ನನ್ನೇ ಬೈತಾರೆ ಕಣಮ್ಮ. ಇವ್ರು ಅವು ಸಾಳಾಗ ಏನ್ ಅನ್ಕೊಬಿಟ್ಟವ್ರೆ. ಓ ಸರಿಯಾದಾರಿ ಇವ್ರು. ನಾನೆಲ್ಲ ನನ್ನ ಮಗ ಭಾರಿ ಖುಷಿ ಆಗೈತೆ ಅಂತ ಹಿಂಗ್ ನರ್ಕ ಕೊಡ್ತಾವ್ರವ ನಿಂಗೆ. ನಡಿ ನಿಮ್ಮ ಅವನು ಕರ್ಕೊಂಡು ಬತ್ತೀನಿ ಕನ್ನಡಿ. ಬತ್ತೀನಿ ಅಂದಾನೆ ಮುಂದಿನ ವಾರ ನಿಮ್ಮ ಮಾವ ಕರ್ಕೊಂಡ್ ಬತ್ತೀನಿ ಕನ್ನಡಿ. ನೋಡೋಣ ಅದೇನು ಹೇಳ್ತಾರೆ ಕೇಳೋಣ. ಅವರು ಏನ್ ಅನ್ಕೋತಾರೆ, ನಡಿ ಮಗ ಕೇಳೋಣ. ಎಷ್ಟು ಕಷ್ಟನೇ ಇರ್ಬೇಕಾ ನೀನು? ಬಂದ್ಬಿಡತ್ತೆ ಇಲ್ಲೇ ಇರುವಂತೆ. ಬಂದ್ಬಿಟ್ಟು ಇಲ್ಲೇ ಇರು, ಇಲ್ಲ ಅಂದ್ರೆ ಬೇರೆ ಒಲೆ ಒತ್ತಾಯ್ಕ ಅಷ್ಟೇ. ನಿನ್ ಗಲ್ಯದಕ್ಕಾಗಲ್ಲ ಅಂದ್ರೆ 2 ತಿಂಗಳು ಯಾರು ಮಾಡಿರ್ತಾರೆ? ಯಾಕೆ ಮಾಡಿರ್ಬೇಕು ನೀನು? ಅವಳಿ ಮಾಡ್ಕೊಳಕ್ ಕೈ ಇಲ್ವಾ? ಅವಳು ಒಬ್ಳೇ ಏನ್ ಬರಲ್ಲ ಕಣಮ್ಮ, ಜೊತೆಗೆ ಮಕ್ಕಳನ್ನು ಕರ್ಕೊಬತ್ತಾಳೆ. ಪುಣ್ಯಕ್ ಗಂಡನ್ ಕರ್ಕೊಬರೋದಿಲ್ಲ. ಗಂಡನ್ ಕರ್ಕೊಬಂದ್ರೆ ಎಷ್ಟೇ ಆಮೇಲೆ ನಾನು ಬರೀ ಅದೇ ಮಾಡೋದೇ ಆಗುತ್ತೆ. ಮತ್ತೆ ಅಂತೂ ಅವ್ರ ಮಗಳು ಬಂದ್ರೆ ಅದ್ ಮಾಡೇ ಇದ್ ಮಾಡೇ ಅಂತ ಹಿಂಸೆ ಕೊಡ್ತಾಳೆ ತಾಯಿ. ನನ್ಗಂತೂ ಆಗೋದಿಲ್ಲ ಕಣಮ್ಮ. ಅಲ್ಲಿ ನಾನು ಏನೋ ಅನ್ಕೊಂಡಿದ್ದೆ ಕಣ್ ಮಗ ನಿನ್ಗೆ. ತಡಿ ಅವ್ರಿಗೆ ಐತೆ, ನಡಿ ಬತ್ತೀನಿ ನಡಿ. ನಾನು ಬರೋದು ಹೆಂಗಾರ ಆಗ್ಲಿ, ಸುಮ್ಮನೆ ನನ್ನ ಕಷ್ಟ ನನಗೆ ಗೊತ್ತು. ಬೇಡ ಅಂದ್ರೆ ಮಾಡ್ಬಿಟ್ಟೆ. ಒಳ್ಳೆಯರು ಕಣವ ಅತ್ತೆ ಮಾವ ಭಾರಿ ಒಳ್ಳೆಯರು ಕಣವ. ಇಂಥವ್ರಿನ್ ಸಿಗಾಕಲ್ಲ ಕಣವ ಅಂದೆ. ನೋಡು ಇವಾಗ ಹೆಂಗ ಆಡ್ತಾವ್ರೆ. ನಂಗೇನ್ ಗೊತ್ತಾಗ್ಬೇಕು ಮಗ, ಅವರು ಮೊದ್ಲು ಹಂಗೆ ಇದ್ರಲ್ಲ, ಇವಾಗ ಅವ್ರ ಬುದ್ಧಿ ತೋರಿಸ್ತಾವ್ರೆ. ಹಿರೇ ಮಕ್ಳ ಚಾಳಿ ಮನಿ ಮಂದಿಗೆಲ್ಲ ಅನ್ಕೊಂಡು ಇವ್ರು ಈಗ ತೋರಿಸ್ತಾವ್ರ ನೋಡು ಅವ್ರ ಚಾಳಿಯ. ನನಗೆ ಗೊತ್ತೇ ಆಗ್ಲಿಲ್ಲ ಕಣ್ಮಗ, ಒಂಚೂರು ಸುಳು ಸಿಗ್ಲಿಲ್ಲ. ಸುಳು ಸಿಕ್ಬಿಟ್ರೆ ನಂಗೆ ಕೊಡ್ತೈತಿಲ್ಲ. ನಾನು ಎಷ್ಟೋ ಟ್ರೈ ಮಾಡ್ತೀನಿ ಕಣಮ್ಮ, ಒಂದ್ಕೊಳ್ಳೋಣ ಅಂತ. ಇಲ್ಲ ಕಣಮ್ಮ, ಅವ್ರ ಬುದ್ಧಿ ತೋರಿಸಿ ಬಿಡ್ತಾರೆ. ನನಗಂತೂ ಇರಕ್ಕಾಗ್ತಿಲ್ಲ ಕಣಮ್ಮ. ನಡಿ ಹಳಮ್ಮ ಹಿಂಗೆ ಹೇಳ್ತೀನಿ, ಬೇರೆ ಮನೆ ಕರ್ಕೊಂಡು ಹೋಗಿಲ್ಲ, ನಾನು ಕರ್ಕೊಂಡು ಇರಿಸ್ಕೊತೀನಿ ಅಂತ ಹೇಳ್ತೀನಿ. ನಡಿ ಅದೇನಾಯ್ತದಾಗ್ಲಿ. ಅಯ್ಯೋ ಬೇಡ ಕಣಮ್ಮ, ಆಮೇಲೆ ಹೋಗಿ ಹೇಳಿದೀನಿ ಅಂತ ಬಾಯಿಗೆ ಬಂದಂಗೆ ಬೈತಾರೆ. ಯಾಕಬೇಕು ಅಂತ ಕುತ್ಕೊಂಡ್ರೆ ನನ್ನ ಮಗಳ ಜೀವನ ಅಲ್ವಾ ಹಾಳಾಗೋದು. ನಡಿ ಕೇಳ್ತೀನಿ ಅದೇ ಯಾಕಂಗೆ ಅಂತ. ಅವ್ರನ್ನ ಕೇಳಿದ್ರೆ ಅನ್ಸರ್ಸ್ಕೊ ಅಂತಾರೆ ಕಣಮ್ಮ. ಅಯ್ಯೋ ಎಷ್ಟು ಅಂತ ಅನ್ಸರ್ಕೋತಾರೆ. ಹೋಗು. ನನಗೆ ಬೆಳಗ್ಗೆ 5 ಗಂಟೆ ಇದ್ರೆ ಸಂಜೆ 10 ಗಂಟೆವರೆಗೂ ಒಳ್ಳೆ ಗಾಣಗೆ ಎತ್ತದ್ರದಂಗೆ ತಿರುಗಿ ನನಗೂ ಮೈಕೈಲ್ಲ ನೋವು ಬಂದ್ಬಿಡ್ತದೆ. ಹೋಗತ್ತೆ. ಇನ್ನು ಮಕ್ಕಳಿಲ್ಲ ಮರಿ ಇಲ್ಲ, ಈಗಲೇ ಹೆಂಗಂತೀಯಲ್ವಾ? ಮಕ್ಕಳು ಮರಿಯಾದ್ರೆ ಹೆಂಗತಿ? ಸಂತ ನೋವೆಲ್ಲವ ಆಗ ಜಾಸ್ತಿ ಕಣೋ ಮಕ್ಕಳಾದ್ಮೇಲೆ. ಅವಾಗ ಹೆಂಗೋ ಗೊತ್ತಿಲ್ಲ ಕಣಮ್ಮ, ನಂಗಂತೂ ಗೊತ್ತಿಲ್ಲ. ಇವಾಗ ತಡ್ಕೊಳಕಾಯ್ತಿಲ್ಲ, ಅವಾಗ ಏನ್ ಮಾಡೋದು ನಂಗಂತೂ ಗೊತ್ತಿಲ್ಲ. ಸರಿ ಆಯ್ತು, ನಡಿ ಮಗ ಊಟ ಮಾಡು. ನೋಡೋಣ ನಡಿ. ಅಪ್ಪತ್ತದೆ ಮಾವನು ಬರ್ತಾನಂತೆ, ಕೇಳ್ಕೆ ಬರೋಣ ನಡಿ.